ಹೆಸರು ನಕ್ಷತ್ರ ಹೇಳಿ. ಮಗಳಿಗೆ ಇವತ್ತು ಬರ್ಡೇ. ಕೃತಿಕಾ ಕಾರ್ತಿಕ ನಕ್ಷತ್ರ. ನಾನು ನನ್ನ ತಪ್ಪೊಪ್ಗೆನ ನನ್ನ ಮನ್ಸಾರೆ ಕೊಡ್ತಾ ಇದ್ದೀನಿ. ನನಗೆ ಪೊಲೀಸ್ನವ್ರು ಯಾವುದೇ ರೀತಿ ಫೋರ್ಸ್ ಮಾಡಿಲ್ಲ. ನೀನು ಹೇಳಿದ್ರು ಅಷ್ಟೇ, ಹೇಳದೇ ಇದ್ರು ಅಷ್ಟೇ. ನಿನ್ಗೆ ಆಗಬೇಕಿರೋ ಶಿಕ್ಷೆ ಅಂತೂ ಕಮ್ಮಿ ಆಗಲ್ಲ. ಏನು ಸರ್ ದೊಡ್ಡ ಶಿಕ್ಷೆ ಕೊಡೋದು? ಮನಸ್ಸಾಕ್ಷಿನೇ ಮುಖ್ಯ ಅಲ್ವಾ? 10 ವರ್ಷ ಕೊಡ್ತಾರೆ. ಒಳ್ಳೆ ನಡತೆಯಿಂದ 7 ವರ್ಷದಲ್ಲೇ ರಿಲೀಸ್ ಮಾಡ್ತಾರೆ. 28 ವರ್ಷ ಅಷ್ಟೇ ಸರ್ ಆಗಿರೋದು. ನನ್ನ 35ನೇ ವಯಸ್ಸಿಗೆ ನಾನು ರಿಲೀಸ್ ಆದರೂ ಸಾಯೋವರೆಗೂ ನನ್ನ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರ್ತೀನಿ ಸರ್. ನೀ ಕಂಟಿನ್ಯೂ ಮಾಡು. ತೊಂದರೆಗಳಲ್ಲೇ ಜೀವನ ನಡೆಸಿದೆ ಸರ್. ಅವತ್ತೊಂದಿನ ಸರ್ ಚಾಕು. ಏನಮ್ಮ? ಏನ್ ಡ್ಯಾಡಿ ಇನ್ನೂ ಹೊರಟಿಲ್ವಾ? ನಾನು ಕೇಕ್ ಆರ್ಡರ್ ಮಾಡಿದ್ದೇವಂತ. ಕೇಕ್ ಬಂತು, ನೀನ್ ಯಾವಾಗ ಬರ್ತೀಯ ಡ್ಯಾಡಿ? ಅಮ್ಮ ನಿನ್ನ ಕಳಿಸಿಲ್ಲ ಅಂತ ಆಲ್ರೆಡಿ ಕೋಪ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ನಿಮ್ಮ ಅಮ್ಮನೂ ಬರ್ತಾಳೆ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ. ಜಾಲಿಯಾಗಿ ಎಂಜಾಯ್ ಮಾಡು. ಅಪ್ಪ ಬಂದ್ಮೇಲೆ ನಾವಿಬ್ರು ಡಿನ್ನರ್ಗೆ ಹೋಗೋಣ. ಅಲ್ಲೇ ಕೇಕ್ ಕಟ್ ಮಾಡಿಬಿಟ್ಟು ಜಾಲಿಯಾಗಿ ಎಂಜಾಯ್ ಮಾಡೋಣ, ಸರಿನಾ? ಸರಿ ಡ್ಯಾಡಿ. ಡ್ಯಾಡಿ, ನೀನ್ ಮನೆಗ್ ಬಂದ್ಮೇಲೆ ನಿನ್ಗೊಂದು ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ. ಹೌದಾ? ಹೌದು. ಓಕೆ ಸರಿ, ಬೇಗ ಬಾ. ಸರ್ ಒಂದು 5 ನಿಮಿಷ. ಸರ್ ಒಂದು 5 ನಿಮಿಷ. ಆಫ್ ಮಾಡಿದ್ದೇನೆ. ಸರ್ ಏನ? ದಮ್ ಹೊಡಿಬೇಕು. ಪರವಾಗಿಲ್ವಾ ಸರ್? ಪರವಾಗಿಲ್ಲ, ತಗೋ. ಥ್ಯಾಂಕ್ ಯು ಸರ್. ಸರ್, ಏನ್ ಸರ್ ಕ್ರಿಮಿನಲ್ಗೆಲ್ಲ ಸಿಗರೇಟ್ ಕೊಡ್ತಾ ಇದ್ರಿ ನೀವು? ಅವನ ಖುಷಿ ಪಡಿಸೋದಿಕ್ಕೆ. ಈಗ ನೋಡಿ, ಇವಾಗ ಎಲ್ಲವೂ ಹೇಳ್ತಾನ ಅವನು. ಜಾಗ ಬಿಡಿ, ಜಾಗ ಬಿಡಿ ಸರ್. ಎದ್ದೇಳೋ, ಎದ್ದೇಳೋ, ಗಾಡಿ ತೆಗಿ ಬೇಗ, ಬೇಗ ಬೇಗ. ಬ್ಲೇಡ್ನಲ್ಲಿ ಶಾರ್ಪ್ನೆಸ್ ಕಡಿಮೆ ಆಗಿರೋದ್ರಿಂದ ಉಳ್ಕೊಂಡಿದ್ದಾರೆ. ಮೊಂಡ ಆಗಿರೋ ಬ್ಲೇಡ್. ಆಕ್ಚುಲಿ ಹಿ ಕ್ಯಾನ್ ಸ್ಪೀಕ್. ಓಕಲ್ ಕಾರ್ಡ್ ಕೂಡ ಕಟ್ ಆಗಿಲ್ಲ. ಚಿಂತೆ ಮಾಡಬೇಡಿ, ಇನ್ ಸ್ವಲ್ಪ ಹೊತ್ತಲ್ಲೇ ಅವ್ರಿಗೆ ಪ್ರಜ್ಞೆ ಬರುತ್ತೆ. ಹೀಸ್ ಓಕೆ. ಏನೂ ಪ್ರಾಬ್ಲಮ್ ಇಲ್ಲ ತಾನೆ? ಡೋಂಟ್ ವರಿ, ಈ ಹಾಸ್ಪಿಟಲ್ ನಂದೇನೆ, ನಾನೇ ರಿಪೋರ್ಟ್ ಮಾಡೋದು. ಥ್ಯಾಂಕ್ ಯು. ಇಟ್ಸ್ ಓಕೆ. ಮಗಳಿಗೆ ಡಿನ್ನರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ವೇಟ್ ಮಾಡ್ತಿರ್ತಾಳೆ. ಟೈಮ್ ಆಯಿತು. ಸರ್ 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 ಏನಾಯ್ತು ಸರ್? ಸರ್ 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 ಏನಾಯ್ತು ಸರ್? ಸರ್ ಸರ್ ಐ ಥಿಂಕ್ ಯು ಹ್ಯಾವ್ ಟು ಸ್ಲೀಪ್. ಅಯ್ಯೋ ಡಾಕ್ಟರ್, ಇವತ್ತು ರಾತ್ರಿ ನಾನು ಮಲ್ಕೊಂಡ್ರೆ ನನ್ನ ಮಗಳು ಊರಿಗೆ ಹೋಗಿರ್ತಾಳೆ. ಆಮೇಲೆ 4 ವರ್ಷ ಆಗುತ್ತೆ ಬರೋದಕ್ಕೆ. ಆಮೇಲೆ ನನ್ನ ಮಗಳನ್ನ ನೋಡ್ತೀನೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಅವಳು ಬರ್ಡೇ, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಏನಾದರೂ ಮಾಡಿ ಡಾಕ್ಟರ್, ಪ್ಲೀಸ್. ನಮ್ಮ ಮೈಂಡನ್ನ ಪೀಸ್ಫುಲ್ ಆಗಿ ಸಮಾಧಾನವಾಗಿ ಇಟ್ಕೊಳ್ಳೋದಕ್ಕೆ ಮೆಡಿಸನ್ ಇರೋ ಹಾಗೆ ನಮ್ಮ ಮೈಂಡನ್ನ ಅಲರ್ಟ್ ಆಗಿ ಎಚ್ಚರಿಕೆಯಿಂದ ಇಟ್ಕೊಳ್ಳೋದಕ್ಕೂ ಮೆಡಿಸನ್ ಇದೆ. ಈಗ ಅದೇ ಮೆಡಿಸನ್ನ ಈ ಟ್ರಿಪ್ಸಲ್ಲಿ ಇಂಜೆಕ್ಟ್ ಮಾಡಿದ್ದೀನಿ. ಇಂಥ ಟೈಮಲ್ಲಿ ಇದನ್ನು ನಿಮಗೆ ಕೊಡಬಾರ್ದು, ಯಾಕಂದರೆ ನಿಮ್ಮ ಹೆಲ್ತ್ ಕಂಡೀಷನ್ ಪ್ರಕಾರ ನೀವೀಗ ಡೀಪ್ ಸ್ಲೀಪಲ್ಲಿರಬೇಕು. ಬೇರೆ ದಾರಿ ಇಲ್ಲದೆ ನಾನೀಗ ಇದನ್ನು ಇಂಜೆಕ್ಟ್ ಮಾಡಿದ್ದೀನಿ. ಇದು ಎಷ್ಟು ಹೊತ್ತಿರುತ್ತೆ ಅಂತ ನನ್ನಿಂದ ಹೇಳೋಕ್ಕಾಗಲ್ಲ, ಯಾಕಂದರೆ ಇದು ನಿಮ್ಮ ಬಾಡಿ ಕಂಡೀಷನ್ಗೆ ತಕ್ಕನಾಗಿ ಕೆಲಸ ಮಾಡುತ್ತೆ. ನಾನೊಬ್ಬ ಡಾಕ್ಟರ್ ಆಗಿ ಕೆಲಸ ಮಾಡೋದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ಕೋತಿಲ್ಲ. ಆದರೂ ಕೂಡ ಒಬ್ಬ ಅಪ್ಪನಾಗಿ ಕೆಲಸ ಮಾಡಿದ್ದೀನಿ. ಕಣ್ ತೆಗೆದ್ನಾ? ಇಲ್ಲ ಸರ್. ಸರಿ, ಭದ್ರವಾಗಿ ನೋಡ್ಕೊಳ್ಳಿ. ಬೆಳಿಗ್ಗೆ ನಾನು ಕೀರ್ತಿಗೆ ಡ್ರಾಪ್ ಮಾಡಿ ಆಫೀಸಿಗೆ ಬರ್ತೀನಿ.
ಇವಾಗ ಅವ್ನು ಹೊರಡ್ತಾ ಇದ್ದಾನೆ. ಇಡ್ತೀನಿ ಫೋನು. ಓಕೆ. ಕೀರ್ತಿ, ಕೃತಿಕಾ,